ಈಗಲೇ ಸರ್ಕಾರದ ನಕ್ಸಲ್ ಶರಣಾಗತಿಯ ಪ್ಯಾಕೇಜನ್ನು ಒಪ್ಪಿ ಶರಣಾಗಲಿಕ್ಕೆ ಒಂದು 6 ಜನ ನಕ್ಸಲರು ಈಗಾಗಲೇ ಮುಂದೆ ಬಂದಿರುವಂಥದ್ದು. ಅದರಲ್ಲಿ ಕುತ್ಲೂರು ಗ್ರಾಮದ ಸುಂದರಿ ಕೂಡ ಒಬ್ಬರು. ಈಗ ನಾವೀಗ ಸುಂದರಿಯವರ ಮನೆಯಲ್ಲಿದ್ದೀವಿ. ಸ್ವತಃ ಸುಂದರಿಯವರ ಸಹೋದರ ಪತಿಯವರ ನಾದಿನಿ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಮೇಡಮ್, ಈಗ ಸುಂದರಿ ಅವರು ಮನೆಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು, ಅಂದರೆ ಶರಣ ಆಗ್ತಾ ಇದ್ದಾರೆ ಅನ್ನುವಂಥದ್ದು, ನೀವು ಅವರನ್ನು ನೋಡಿದ್ದು, ಮಾತನಾಡಿದ್ದು ಮತ್ತು ಅವರ ಜೊತೆಗೆ ನಿಮ್ಮ ಒಡನಾಟದ ಬಗ್ಗೆ? ನಾನು ಇದೇ ಏರಿಯಾದವಳು, ಹಾಗಾಗಿ ನಾನು ಮೊದಲು ಅವರನ್ನು ಇಲ್ಲಿ ನೋಡಿಕೊಂಡು ಇದ್ದವಳು. ನಮ್ಮ ಮನೆಗೆಲ್ಲ ಕೆಲಸಕ್ಕೆಲ್ಲ ಬರ್ತಿದ್ರು, ಅವಾಗೆಲ್ಲ ನೋಡಿದ್ದೇನೆ. ಅವರು ಆಮೇಲೆ ಹೊರಗಡೆ ಹೋದ ನಂತರ ನಾನು ನೋಡಿಲ್ಲ, ಬಂದದ್ದು ಇಲ್ಲ ಇಲ್ಲಿ. ಈಗ ಮನೆಗೆ ಬರ್ತಾ ಇದ್ದಾರೆ, ಅವರ ತಮ್ಮನ ಮನೆ ಬಹುತೇಕವಾಗಿ. ಈಗ ಹೇಗೆ ಅನ್ನಿಸ್ತಾ ಇದೆ? ಅವ್ರನ್ನ ಹೇಗೆ ಸ್ವಾಗತ ಮಾಡ್ತೀವಿ ಮತ್ತು ಮುಂದೆ ಅವರ ಜೊತೆಗೆ ನೀವು ಬದುಕಬೇಕಾದ್ರೆ ಹೇಗೆ? ಅವರು ಜೀವಂತವಾಗಿ ಬರುವುದೇ ನಮ್ಮ ಮನೆಗೆ ತುಂಬಾ ಖುಷಿ ಆಗುತ್ತಿದೆ. ಅದು ಎಷ್ಟು ಖುಷಿ ಅಂತ ಹೇಳಲಿಕ್ಕೆ ನಮಗೆ ಬರಲ್ಲ, ಅಷ್ಟು ಖುಷಿ ಇದೆ. ಆದಷ್ಟು ಬೇಗ ಅವರನ್ನು ಶರಣ ಮಾಡಿ ಕೊಡಿ ಅಂತ ಹೇಳೋದು ನಾವು. ಮತ್ತು ಅವರು ಮನೆಗೆ ಬಂದರೆ ಕೂಡ ನಮ್ಮ ಥರನೇ ಇರಬೇಕು, ಅವರಿಗೆ ಯಾವ ಫೆಸಿಲಿಟಿ ಇರುತ್ತೆ ಆ ಥರ ಎಲ್ಲನೂ ಕೊಡಬೇಕಂತ ನಾನು ಹೇಳ್ತೇನೆ. ಬಂದಮೇಲೆ ಅವರಿಗೆ ಏನೂ ಇಲ್ಲ ಅಂತ ಹೇಳ್ಬಾರ್ದು. ಮತ್ತು ಯಾವ ಸರ್ಕಾರ ನಮಗೇನು ಬೇಡಿಕೆ ಇಟ್ಟಿದೆ ಅದಷ್ಟು ಬೇಗ ಮಾಡಿಕೊಡಲಿ ಅಂತ ನಾವು ಹೇಳೋದು. ರೋಡು ಆದಮೇಲೆ ಈ ಕರೆಂಟಿನದ್ದು ನಮಗೆ ಸಮಸ್ಯೆ ಇದೆ, ಅದನ್ನು ಬೇಗ ಮಾಡಿ ಕೊಡಿ ಅಂತ ಹೇಳೋದು ನಾವು. ಈಗಲೂ ಮನೆಗೆ ಕರೆಂಟಿನ ಸೌಲಭ್ಯಗಳು ಏನೂ ಇಲ್ಲ. ಹಾಗೆ ಈಗ ಸಿದ್ದರಾಮಯ್ಯನವರು ಆದಿವಾಸಿಗಳಿಗೆ ಈ ರೋಡಿನ ಸಮಸ್ಯೆ ಯಾರಿಗೆಲ್ಲ ಇಲ್ಲ ಅವರಿಗೆಲ್ಲ ಬೇಗ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಆವಾಗ ಹೇಳಿಕೊಡಿ ಅಂತ ಹೇಳಿದಾಗ ಮೊನ್ನೆಲ್ಲ ಬಂದು ಲೈನೆಲ್ಲ ನೋಡಿ ಹೋಗಿದ್ದಾರೆ. ಆದಷ್ಟು ಬೇಗ ಅದನ್ನು ಕೊಡಲಿ ಅಂತ ನಾನು ಹೇಳೋದು. ಇವರ ಶರಣಾಗತಿಯ ಮೂಲಕ ನಿಮ್ಮ ಊರು ಮತ್ತೆ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ನಂಬಿಕೆ ನಿಮಗೆ ಇದೆಯಾ? ತುಂಬ ಇದೆ. ಅವ್ರು ಬಂದರೂ ಕೂಡ ನಮಗೆ ಏನು ಕೊಡ್ತಾರೆ ಅದನ್ನು ಬೇಗ ಕೊಡಬೇಕಂತ ನಾವು ಹೇಳೋದು. ಈಗ ಒಂದು ಊರಿಗೋಸ್ಕರ, ಒಂದು ಊರು, ಒಂದು ಗ್ರಾಮ ಮತ್ತು ಅಲ್ಲಿನ ಜನರಿಗೋಸ್ಕರ ಅವರು ಹೋರಾಟದ ಹಾದಿಯನ್ನು ಹಿಡಿದಂಥವ್ರು. ಹಾಗಾಗಿ ಅವರಿಗೆ ಜೀವಂತವಾಗಿ ಬರ್ತಾ ಇದ್ದಾರೆ ಅಂದಾಗ ಈ ಊರಿನ ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ? ಅವರಿಗೂ ಕೂಡ ತುಂಬ ಖುಷಿಯಾಗಿರ್ಬೋದು. ಯಾವಾಗ ಅವರು ಏನವಾಗಿ ಬರ್ತಾರ ಅಂತ ಎಲ್ಲರಿಗೆ ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಕೂಡ ಗೊತ್ತಿರಲಿಲ್ಲ ಅವು ಈ ಥರ ಶರಣಾಗುತ್ತಾರೆ ಅಂತ ಗೊತ್ತೇ ಇಲ್ಲ. ಅವರ ಭರವಸೆ ಇಟ್ಟು ಈ ಕಡೆ ಶರಣಾಗುತ್ತಾರೆ ಅಂದರೆ ನಮಗೆ, ನಮ್ಮ ಕುಟುಂಬಕ್ಕೆ ಕೂಡ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಹೊರಗಿನವರಿಗೆ ಕೂಡ, ನಮ್ಮ ಊರಿನ ಗ್ರಾಮಸ್ಥರಿಗೆ ಕೂಡ ತುಂಬ ಖುಷಿ ಆಗ್ಬೋದು ಅಂತ ನಾವು ಭಾವಿಸ್ತೇನೆ. ಖುಷಿ ಇರ್ಬೋದು ಎಲ್ಲರಿಗೂ ಕೂಡ. ಯಾವಾಗ ಏನಾಗಿ ಬರುವುದಕ್ಕಿಂತ ನಮಗೆ ಜೀವಂತವಾಗಿ ಸಿಕ್ಕಿತಲ್ಲ, ಅದು ತುಂಬಾ ಖುಷಿ ನಮ್ಮ ಕುಟುಂಬಕ್ಕೆ. ನೀವು ವಿಮೋಚನಾ ರಂಗದ ಹೋರಾಟಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು, ಬಹುಶಃ ನೀವು ಇಲ್ಲಿದ್ದಂಥವರು. ಅದರ ಜೊತೆಗೆ ಈ ನಕ್ಸಲಿಸಮ್ ಅನ್ನುವಂಥದ್ದು, ನೀವು ಈಗ ಈ ನಕ್ಸಲಿಸಮ್ ಅನ್ನುವಂಥದ್ದು ನೀವು ಒಪ್ತೀರಾ ಮೇಡಮ್? ಈಗ ಆವಾಗೆಲ್ಲ ಆಯಿತು ಅದೇ ಅಂತ ನಾವು ಗೊತ್ತಿಲ್ಲದ ಕಾರಣ ಅದೇ ಅಂತ ಆವಾಗ ಎನಿಸಿದ್ದು. ಇವಾಗೆಲ್ಲ ಅದು ಇಲ್ಲ ಅಂತ ಹೇಳ್ತಾರೆ. ಅದು ಹೋರಾಟ ನಡೆಯಲ್ಲ ಇನ್ನು ಮುಂದೆ. ನಾವು ಏನು ಹೋರಾಟ ಇದ್ರೂ ಕೂಡ ನಾವು ಇಲ್ಲಿ ಬಂದು ನಾವು ಹೋರಾಟ ಮಾಡುವ ಅಂತ ನಾವು ಅವರಿಗೆ ಕೂಡ ಹೇಳೋದು. ನಾವು ಹೊರಗಡೆ ನಿಂತು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಈ ಸರ್ಕಾರಕ್ಕೆ ಏನು ಎದುರು ಮಾತಾಡಲಿಕ್ಕೇನೂ ಇಲ್ಲ. ಅವರು ಏನು ಹೇಳ್ತಾರೆ, ನಮ್ಮ ಏನು ಕಾನೂನು ಇದೆ, ನಮಗೇನು ಬೇಕು ಕೊಡಿ ಅಂದರೆ ನಾವು ಸರ್ಕಾರದವ್ರ ಹತ್ರನೇ ಹೇಳಬೇಕೇ ಹೊರತು ನಾವು ಹೊರಗಡೆ ಇದ್ದವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ನಾವು ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಅಷ್ಟೇ ಅಲ್ಲ. ಮತ್ತು ಬೇರೆ ಏನು ಕೊಡಿ ಅಂತ ಅವರಲ್ಲಿ ನಕ್ಸಲೇಟಲ್ಲಿ ನಾವು ಕೇಳಲಿಕ್ಕೆ ಆಗೋದಿಲ್ಲ. ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಮಾಡೋ ಹೋರಾಟಗಳಿಗೆ ಸರ್ಕಾರ ಸ್ಪಂದಿಸಬೇಕು. ನಾನು ಇನ್ನು ಮುಂದೆ ಹೇಳೋದು, ಶರಣಾದರೆ ಅವರು ಯಾವ ಗನ್ನೆಲ್ಲ ಹಿಡ್ಕೊಂಡು ಹೋಗಿದ್ದಾರ, ಇನ್ನು ಮುಂದೆ ಆ ಥರ ಹಿಡ್ಕೊಂಡು ಹೋಗುವಂಥ ಭರವಸೆ ಇನ್ನೂ ಮಾಡಬಾರ್ದು ಅಂತ ನಾನು ನಕ್ಸಲೇಟಿಗೆ ಹೇಳೋಕ್ಕೆ ಬಯಸ್ತೇನೆ ಅಷ್ಟೇ. ಅವರೆಲ್ಲರೂ ಶರಣಾದರೆ ನಕ್ಸಲ್ ಮುಕ್ತ ಆಗ್ಬೋದು, ಬೇರೆ ಯಾರು ನಕ್ಸಲರು ಇನ್ನೂ ಹುಟ್ಟಬಾರ್ದು ಅನ್ನುವಂಥದ್ದು. ನಮ್ಮ ಈ ಊರಿನಲ್ಲಿ ಇಬ್ಬರೇ ಹೋದದ್ದು, ವಸಂತ ಮತ್ತು ಇದು ಸುಂದರಿ ಅಂತ. ಮತ್ತೆ ಹೋಗಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ನಮಗೆ ಆದಷ್ಟು ಬೇಗ ಈ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಟ್ರೆ ಯಾರು ಹೊರಗಡೆ ಹೋಗೋದೇ ಇಲ್ಲ. ನಮಗೆ ಎಷ್ಟು ಸಂತೋಷ ಅಂದರೆ, ನಮಗೆ ಫಸ್ಟೇ ನಾನು ಹೇಳೋದು ಈ ರೋಡು ಮತ್ತು ಕರೆಂಟು ಆದಷ್ಟು ಬೇಗ ಮಾಡಿಕೊಟ್ರೆ ನಮಗೆ ಸಮಸ್ಯೆನೇ ಬರದಾಗೆ ನಾವು ನೋಡಿಕೊಳ್ತೇವೆ. ಅವರು ಕೂಡ ಏನು ಸಮಸ್ಯೆ ಬರದಾಗೆ ನಮಗೆ ನಿಜಕ್ಕೂ ಕೂಡ. ಯಾಕಂದರೆ ಇವರಿಗೆ ಈಗ ಅವರು ಹೋರಾಟವನ್ನು ಮಾಡಿದಂಥದ್ದು, ಹೋರಾಟವನ್ನು ಕೈಗೆತ್ತಿಕೊಂಡಂಥದ್ದು ಈ ಗ್ರಾಮ ಮತ್ತು ಈ ಊರಿನ ಜನರ ಕಾರಣಕ್ಕಾಗಿ. ಅದು ಬೇರೆ ದಿಕ್ಕುಗಳನ್ನು ಪಡಿತು, ಆದರೆ ಅವರು ಮತ್ತೆ ಶವವಾಗಿ ಬರ್ತಾರೆ ಅಂತ ಅಂದ್ಕೊಂಡಿದ್ರು, ಆದರೆ ಅವರು ಜೀವಂತವಾಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಖುಷಿ. ಅದರ ಜೊತೆಗೆ ಈ ಊರಿಗೆ ರಸ್ತೆ ಮತ್ತು ಕರೆಂಟ್ ಕೂಡ ಆಗಬೇಕು ಅನ್ನುವಂಥದ್ದು ಒಂದು ನಂಬಿಕೆಯನ್ನು ಅವರು ಇಟ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕುತ್ಲೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.